ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಶಾಸಕರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಮೆಸ್ಕಾಂ ಅಧಿಕಾರಿಗಳ ಸಭೆ. ವಿದ್ಯುತ್, ಕುಡಿಯುವ ನೀರು, ಬೀದಿ ದೀಪದ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಮಳೆಗಾಲದಲ್ಲಿ ರಜೆ ಹಾಕದೆ ಕೆಲಸ ಮಾಡಲು ಶಾಸಕರ ಸೂಚನೆ. ಮಡಸೂರು ಲಿಂಗದಹಳ್ಳಿ ಕೆರೆ ಕಾಮಗಾರಿ ವೀಕ್ಷಣೆ. ಶಾಸಕರು ಧರ್ಮಸ್ಥಳ ಯೋಜನೆ ದಾನಿಗಳ ಸಹಕಾರದಿಂದ ಕೆರೆ ಪುನರುಜ್ಜೀವನ. ಜಲಮೂಲ ಉಳಿಸಿಕೊಳ್ಳಲು ಎಲ್ಲರ ಸಹಕಾರ ಅಗತ್ಯ. ಗ್ರಾಮಸ್ಥರ ಕಾರ್ಯ ಶ್ಲಾಘಿಸಿದ ಶಾಸಕರು. ಸಂಸ್ಕಾರ ಸುಧಾ ಬೇಸಿಗೆ ಶಿಬಿರ ಸಮಾರೋಪ. ಮಾಸನಂ ಅಶ್ವಿನಿ ಕುಮಾರ್ ಚಿರಂತನ್ ಮಾತು. ಶಾಲಾರಂಭಕ್ಕೆ ಅಡಿಗಲ್ಲು. ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಪಠ್ಯಪುಸ್ತಕ ವಿತರಿಸಿ ಜವಾಬ್ದಾರಿ ಹಂಚಿದ ಸದಾನಂದ ಸ್ವಾಮಿ. ಬಿಎಚ್ ರಸ್ತೆಯಲ್ಲಿ ಅಂಗಡಿಗೆ ನುಗ್ಗಿದ ಮಳೆ ನೀರು, ಶಾಸಕರಿಂದ ಪರಿಶೀಲನೆ. ಅರ್ಜಿ ವಿಲೆ ಮಾಡದೆ ಸತಾವಣೆ. ರೈತ ಸಂಘದಿಂದ ದ್ವಿಸದಸ್ಯ ಪ್ರತಿಭಟನೆ. ವಿಳಂಬಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ದಿನೇಶ್ ರವಾಳ. ಈಗ ಸುದ್ದಿಯ ವಿವರ. ಮಳೆಗಾಲ ಸಮೀಪವಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚು ಮುತುವರ್ಜಿಯಿಂದ ಕೆಲಸ ಮಾಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಗ್ರಾಮ ಪಂಚಾಯಿತಿ ಮೆಸ್ಕಾಂ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಇಒ ಮೌನೇಶ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಮೊಹಮ್ಮದ್ ಹನೀಫ್, ಶ್ರೀನಿವಾಸ್ ಮೂರ್ತಿ ಇನ್ನಿತರರು ಹಾಜರಿದ್ದರು. ಇತ್ತೀಚೆಗೆ ಒಂದೆರಡು ಮೂರು ಭಾರಿ ಮಳೆ ಬಂದಿದ್ದರಿಂದ ತುರ್ತಾಗಿ PDO ಮತ್ತು VA ಮತ್ತು ಇನ್ಚಾರ್ಜರ್ ಆಮೇಲೆ KEBRನೆಲ್ಲ ಕರೆದು ಆ ಒಂದು ಮುಂದಿನ ಪ್ರಗತಿಗೆ ಮತ್ತು ಅಲ್ಲಿ ಆಗಿರುವಂಥ ಅನಾಹುತಗಳಿಗೆ ಜವಾಬ್ದಾರಿ ಆಗಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಒಂದು ಬೇಗ ಕರೆದು ಏನೇ ಅನಾಹುತ ಆದರೂ ತಕ್ಷಣ ಅದನ್ನು ಬಗೆಹರಿಸುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ. ಯಾಕಂದರೆ ಮನೆಗಳು ಭಾಳ ಬಿದ್ದೋಗಿವೆ. ಮೊನ್ನೆ ಬಿದ್ದಂಥ ಮಳೆಯಲ್ಲಿ ಹರ್ತಾಳು ಮತ್ತು ಜೇನಿ ಪಂಚಾಯತಿಯಲ್ಲಿ ಸಿಕ್ಕಾಪಟ್ಟೆ ಮನೆ ಬಿದ್ದು ಪಾಪ ನೋಡಿದಾಗ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅವರೆಲ್ಲರನ್ನು ಕರೆದು KEBಯಲ್ಲಿ 300 ಚಿಲ್ಲರೆ ಕರೆಂಟ್ ಬಿದ್ದೋಗಿದೆ. ಈ ಕಡೆ ನಮ್ಮಲ್ಲಿ ಕಾರ್ಗಲ್ ಹತ್ರ ಸುಮಾರು 48 ಕಂಬಗಳು ಬಿದ್ದೋಗಿದೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಎಮರ್ಜೆನ್ಸಿಗೆ ನಾನು ತಕ್ಷಣ ಇವನ್ನೆಲ್ಲ ಕರೆದು ಅವರಿಗೆಲ್ಲ ಒಂದು ವಾರ್ನಿಂಗ್ ಮಾಡಿದ್ದೇನೆ. ಕೆಲಸವನ್ನು ಹೀಗೆ ಮಾಡಬೇಕು, ಮತ್ತು ಬಂದಂಥ ದಿನದಲ್ಲಿ ಬಡವನ ಪರವಾಗಿ ಕೆಲಸ ಮಾಡಿರಿ. ಯಾಕಂದರೆ ಮನೆ ಬಿದ್ದಂಥ ಸಂದರ್ಭದಲ್ಲಿ ಕಣ್ಣೀರಾಗ್ತಾರೆ, ಅದನ್ನು ಒರೆಸೋದೇ ಕೆಲಸ ಆಗುತ್ತೆ ಅಂತ ಹೇಳಿ, ಮತ್ತು KEBರಿಗೂ ಸಹ ಆದಷ್ಟು ಬೇಗ ಕೆಲಸವನ್ನು ಚೆನ್ನಾಗಿ ಮಾಡಿ ಅಂತ ಹೇಳಿ, ಮತ್ತು ಮನೆಗಳಿಗೆ ಭೇಟಿ ಕೊಡಬೇಕು, ಎಲ್ಲವೂ ಪ್ರತಿಯೊಂದು ತಗೊಂಡು ಇವತ್ತು ಅವರ ಕರ್ತವ್ಯವನ್ನು ಚೆನ್ನಾಗಿ ಮಾಡಿ ಅಂತ ಕರೆದು ಮಾತಾಡಿದ್ದಾರೆ. ನಿನ್ನೆಯಿಂದ ಟ್ಯಾಂಕರಲ್ಲಿ ಹೊಡೆಯಕ್ಕೆ ಕೊಟ್ಟಿದ್ದೀವಿ. ಇವತ್ತು ಅದು ಆಗಿದೆ. ಇನ್ನೊಂದು ಏನೋ ಒಂದು ಪೂನಾದಿಂದ ಬರಬೇಕು, ಇನ್ನೊಂದು ರಿಪೇರಿಗೆ ಅದು ಪೂನಾದಿಂದ ಬರಬೇಕು. ಸದ್ಯಕ್ಕೆ ಕೊಟ್ಟಿದ್ದೀವಿ, ಆನ್ ಆಗಿದೆ. ಅದು ಲೇಟಾಗಿ ಬರುತ್ತೆ. ಒಂದು ದಿವಸ ಬಿಟ್ಟು ಒಂದು ದಿವಸ ನಾವು ಕೊಡಲಿಕ್ಕೆ ಅವಕಾಶ ಇದೆ. ಈಗ ಪೂನಾದಿಂದ ಒಂದು ವಾರದಲ್ಲಿ ಬರುತ್ತೆ. ಬಂದಷ್ಟು 24 ಅಲ್ಲಿ ಹಾಳಾದಾಗ ನಾವು ರಿಪೇರಿ ಮಾಡೋಕ್ಕೆ ಬರೋಲ್ಲ, ಬೆಂಗಳೂರಿಂದಲೇ ಬರಬೇಕು. ಅದು ಮೋಟ್ರ್ ಹಾಳಾದರೆ, ಅದು ಏನಾದ್ರು ಆದರೆ ಬೆಂಗಳೂರಿಂದ ಬರಬೇಕು. ಇವ್ರು ಯಾರು KEB ಮಾಡೋಕ್ಕಾಗಲ್ಲ. ಈಗ ಪೂನಾದಿಂದಲೇ ಬರಬೇಕು, ಆ ಮೆಟೀರಿಯಲ್ ಬರಬೇಕಾದ್ರು. ಈ ಬಂದ ತಕ್ಷಣವೇ ಫುಲ್ ಕೊಡ್ತೀವಿ. ಈಗ ಸದ್ಯಕ್ಕೆ ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡಲಿಕ್ಕೆ ಅವಕಾಶ ಇದೆ. ನಗರ ಸರ್ಕಲ್ಲು, ಮಾರಿಗುಡಿ ಸರ್ಕಲ್ಲು, ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ ಸರ್ಕಲಲ್ಲಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮುಖ್ಯವಾಗಿ ಬಸ್ ಸ್ಟ್ಯಾಂಡ್ ಇದನ್ನೆಲ್ಲ ಕಾರೆಲ್ಲ ತಂದು ಪಾರ್ಕಿಂಗ್ ಮಾಡ್ತೀವಿ. ಇದರಿಂದ ಬಸ್ ನಿಲ್ಲಿಸಿ ಟ್ರಾಫಿಕ್ ಇದು ವರ್ಷ ಕಂಟ್ರೋಲ್ ಮಾಡಿದರೆ ರೋಡೆಲ್ಲ ಕ್ಲಿಯರ್ ಆದಮೇಲೆ ಯಾವುದೂ ಇಡಲ್ಲ. ಬಸ್ಗಳನ್ನು ಅದು ಏನಾಗಿದೆ ಯಾರ ನನಗೆ ಬಸ್ ಸ್ಟ್ಯಾಂಡ್ ಇಲ್ಲ ಇಷ್ಟು ವರ್ಷ ಆಯಿತು ಅಂತ ಹೇಳಿದಾಗ ನಾನೇ ಸ್ವತಃ ಹೋಗಿ ಮೊನ್ನೆ ನೋಡ್ಕೊಂಡು ಬಂದಿದ್ದೀನಿ. LB ಕಾಲೇಜಿನ ಎಲ್ಲ ಅವರಿಗೆ ಜಯಂತಣ್ಣ ಅವರಿಗೆಲ್ಲ ಹೇಳಿದೆ, ಅವರೆಲ್ಲ ಇದ್ದರು. ನಾನೇ ನೋಡ್ಕೊಂಡು ಬಂದು ಸ್ಥಳೀಯರ ಸಹಕಾರ. ಧರ್ಮಸ್ಥಳ ಯೋಜನೆ ಸಹಕಾರದಿಂದ ಮಡಸೂರು ಲಿಂಗದಹಳ್ಳಿ ಕೆರೆ ಅತ್ಯಂತ ವಿಶೇಷವಾಗಿ ಪುನರುಜ್ಜೀವನಗೊಂಡಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಮಂಗಳವಾರ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ರಾಮ ಮೆಮೋರಿಯಲ್ ಫೌಂಡೇಶನ್ ಗ್ರಾಮ ಪಂಚಾಯಿತಿ ಪಡವಗೋಡು ವತಿಯಿಂದ ಅಭಿವೃದ್ಧಿಗೊಂಡ ಕೆರೆ ಕಾಮಗಾರಿ ವೀಕ್ಷಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯಲ್ಲಿ ಸುಬ್ರಾಯ, ದತ್ತಾತ್ರೇಯ ಹೆಗಡೆ, MG ಚಂದ್ರಶೇಖರ್, ಉಲ್ಲಾಸ್ KG, ಗಣಪತಿ ಮಂಡಗಳಲೆ, ಕಲಸಿ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಬಹುಶಃ ನಮ್ಮ ಸೊರಬ ಮತ್ತು ಸಾಗರದಲ್ಲೂ ಹೈಯೆಸ್ಟ್ ಕೆರೆ ಆಗಿರೋದು ಕಾರಣ ಅದು ಆವಾಗ ಯಾಕೆ ಕೆರೆ ಮಾಡಿದ್ರು ಅಂತ ಈಗ ನಮಗೆ ಅರ್ಥ ಆಗ್ತದೆ. ಈಗೆಲ್ಲ ಕೆರೆ ಒತ್ತುವರಿ ಮಾಡಿ 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 ಸಣ್ಣ ಕೆರೆ ಮಾಡಿಟ್ಟಿದ್ದಾರೆ. ಕೆರೆ ಒಂದೇ ಉಳಿದಿರೋದು ಬಹುಶಃ ದೊಡ್ಡದಂತ ಕಾಣುತ್ತೆ. ಹಾಗೆ
ಕೆರೆಗಳನ್ನು ಉಳಿಸ್ಕೊಳ್ಳುವಂಥ ಪರಿಸರವನ್ನು ಉಳಿಸ್ಕೊಂಡು ನಮ್ಮ ಊರಿನ ಅಭಿವೃದ್ಧಿಯ ಪರವಾಗಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನನಗೆ ಆಗಬೇಕು ಆ ಕೆರೆ, ನಮಗೇನಾಗಬೇಕು ಅನ್ನೋದಿದ್ರೆ ಇದರಿಂದ ನೋಡಿ ಇವತ್ತು ಈ ಕೆರೆ ಭಾಗದ ಕೆಳಗಡೆ ಇರೋ ತೋಟಗಳಿಗೆ ಎಷ್ಟು ಅನುಕೂಲ ಆಗಿಲ್ವಾ? ಇದರಿಂದ ಜಲ ಬರ್ತಾ ಇರುತ್ತೆ, ಕೆರೆ ತೋಟ ತಂಪಾಗಿರುತ್ತೆ, ಮತ್ತೆ ಒಳ್ಳೆ ಖುಷಿ ಆಗುತ್ತೆ. ಆ ಕಾಂಪೌಂಡ್ ಎಲ್ಲ ಹೋಗಿದೆ, ಅದೇನೋ ತಡೆಗೂಡ ಹಾಕಿದ್ದಿರಲ್ಲ ಅದೆಲ್ಲ ಕ್ಲಿಯರ್ ನಾನು ಮಾಡ್ಕೊಡ್ತೀನಿ, ನೀವೇನು ಮಾಡಕ್ಕೆ ಹೋಗ್ಬೋದು. ಅದೆಲ್ಲ ರಿಪೇರಿ ಮಾಡಿಸಿ ಕ್ಲೀನಾಗಿ ಮಾಡಿಸ್ಕೊಡ್ತೀನಿ. ಅದು PWರಿಗೆ ಹೇಳ್ತೀನಿ ನಾನು, ಅದೆಲ್ಲ ಮಾಡಿಸ್ಕೊಟ್ಟು ಜವಾಬ್ದಾರಿ ನಾನು ಮಾಡ್ಕೊಡ್ತೀನಿ. ನಿಜವಾಗ್ಲೂ ಶ್ರಮ ಹಾಕಿದ್ದೀರಿ ಇವತ್ತು ಅಧ್ಯಕ್ಷರಿಂದ ಹಿಡಿದು ಎಲ್ಲರ ಹೆಸರು ಹೇಳಿದ್ದಾರೆ. ಈಗ ಭಾಳ ಜನರ ಹೆಸರೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ, ಸುಮಾರು ಜನರ ಹೆಸರು ಹೇಳಿದ್ದಾರೆ ಇಲ್ಲಿ. ನಮ್ಮ LT ಹೆಗ್ಡೆ ಅವ್ರ ಹೆಸರು ಹೇಳಿದ್ದಾರೆ, ಇವರೆಲ್ಲರ ಮತ್ತೆ ದತ್ತಾತ್ರೇಯ ಲಕ್ಷ್ಮಣ ಅವರ ಹೆಸರು ಹೇಳಿದ್ದಾರೆ. ಇವರೆಲ್ಲರ ಸಹಕಾರ, ನಿಮ್ಮೆಲ್ಲರ ಶ್ರಮ. ಒಂದು ಊರಂದಾಗ ಈ ಥರ ಒಂದು ಮನಸ್ಥಿತಿ ಇರಬೇಕು. ಸಮಾಜದಲ್ಲಿ ಕೇವಲ ಸರ್ಕಾರನೇ ಮಾಡಬೇಕನ್ನೋ ಭಾವನೆಗಳು ಇರದೇ ಈ ರೀತಿಯ ದಾನಿಗಳ ಮೂಲಕ ಸಹಕಾರ ಮಾಡಿಕೊಂಡು ಈ ಥರ ಕೆರೆ ಅಭಿವೃದ್ಧಿಯ, ರಸ್ತೆ ಅಭಿವೃದ್ಧಿ ಅದು ಬೇರೆ ಬೇರೆಗಳನ್ನು ಮಾಡೋ ಮೂಲಕ ಸಮಾಜದಲ್ಲಿ ಒಂದು ಮಾದರಿಯಾದಂಥ ಊರಾಗುತ್ತೆ ಅನ್ನೋದಕ್ಕೆ ಈಗ ಸಾಕ್ಷಿ ಆಗ್ತಾರೆ. ನನಗೇನಿಲ್ಲ, ದುಡ್ಡು ಕೊಡ್ಬೇಕಂತ ಏನಿರಲಿಲ್ಲ. ನಾನು ಸುಮ್ಮನೆ ಇಟ್ಬಿಟ್ಟಿದ್ರೆ 15 ಲಕ್ಷ ಇನ್ನೊಂದು ಕಡೆ ರಸ್ತೆ ಕೊಡ್ಬೋದು, ಬೇರೆ. ಆದರೆ ಒಂದು ಶಾಸಕನಾಗಿ ನನ್ನ ಗಮನಕ್ಕೆ ಬರೋದು ಏನಂದರೆ, ನಾನು ಯಾವತ್ತೂ ರೋಡಲ್ಲಿ ಹೋಗ್ತಿದ್ದಂಗೆ ಒಂದು ರಸ್ತೆ ಹಾಳಾಗಿದೆ ಅಂದರೆ ತಕ್ಷಣ ನೋಟ್ ಮಾಡ್ಕೊಳ್ತೀವಿ. ಒಂದು ಊರಲ್ಲಿ ಏನೋ ಆಗಿಲ್ಲ ಅಂದರೆ ಅದು ನೋಟ್ ಮಾಡ್ಕೊಳ್ತೀವಿ. ಹಾಗೆ ಈಗ ಉಳ್ಳೂರು ಕೆರೆ ನನ್ನ ಕಣ್ಣಲ್ಲಿದೆ. ಈಗ ಏನಾದರೂ ಮಾಡಿ ಆ ಉಳ್ಳೂರು ಕೆರೆಯನ್ನು ಮಾಡ್ಬೇಕಂತ ನೋಡ್ತಾ ಇದೆ. ಒಬ್ಬರು ಮುಂದೆ ಬರ್ತಾನೆ ಹೇಳಿ 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 ಸಾಕಾಗಿದೆ. ಏನು ಗೊತ್ತಿಲ್ಲ. ಉಳ್ಳೂರು ಕೆರೆ ಕರೆದು ಇಟ್ಟಿದೆ. ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೇಳಿದ್ದೇನೆ, ನೋಡಿ ದುಡ್ಡು ಕೂಡ ಸ್ವಲ್ಪ ದುಡ್ಡೆಲ್ಲ ಹಾಕ್ತೀನಿ, ಉಳ್ಕೆದು ಧರ್ಮಸ್ಥಳದ ರಕ್ಷಣ ಏನಾದ್ರು. ಮಠ ಮಂದಿರಗಳು ಸಂಸ್ಕೃತವನ್ನು ಬೆಳೆಸುವ ನಿಟ್ಟಿನಲ್ಲಿ ತಮ್ಮದೇ ಕೊಡುಗೆ ನೀಡುತ್ತಿದೆ. ಸಂಸ್ಕೃತ ಪ್ರಸಾರ ಮಾಡಲು ಶಿಬಿರಗಳನ್ನು ಆಯೋಜಿಸಿರುವ ಶಂಕರ ಮಠದ ಪರಿಕಲ್ಪನೆ ಅಭಿನಂದಾರ್ಹವಾದದ್ದು ಎಂದು ಆರೋಗ್ಯ ಇಲಾಖೆ ನೌಕರರ ಸಂಘದ ಹಿರಿಯ ಸಲಹೆಗಾರ ಮಾಸನಂಜಂಡಸ್ವಾಮಿ ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಮಂಗಳವಾರ ಬಾಲಭಾರತಿ ಸಂಸ್ಕಾರ ಸುಧಾ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ವಿದ್ವಾನ್ ಚಿರಂತನ್ ಬಡ್ತಿ ಹಾಗೂ ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶ್ರಾವ್ಯ ಸಾಗರ್ ಮತ್ತು ಸಚಿನ್ ಹೆಗಡೆ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಸದಾನಂದ್ ಶರ್ಮಾ, ಸವಿತಾ ಇನ್ನಿತರರು ಹಾಜರಿದ್ದರು. ಮಾಡ್ತಾ ಇರೋರು ಯಾರು? ಶ್ರೀಮತಿ ಶ್ರಾವ್ಯ ಸಚಿನ್ ಹೆಗಡೆ ಅವರು. ಇನ್ನೊಂದು ನಾವೀಗ ಸೂಕ್ಷ್ಮವಾಗಿ ಗಮನಿಸಬೇಕು, ಶ್ರಾವ್ಯ ಅವರು ಇತ್ತೀಚೆಗೆ ಕೂಡ ವಿವಾಹ ಆಗಿದೆ. ಅಂತ ಒಂದು ನೂತನ ದಂಪತಿಗಳು ಏನ್ ಮಾಡ್ತಾರೆ ನಾವೆಲ್ಲ ನೋಡಿದೀವಿ ಇತ್ತೀಚೆಗೆ. ಈ ತರ ಒಂದು ರಜೆ ಬಂತು ಅಂದ ತಕ್ಷಣ ಅವರು ಪಿಕ್ನಿಕ್ ಮತ್ತು ಯಾವುದೋ ಪ್ರವಾಸಕ್ಕೆ ಹೋಗುವಂಥದ್ದು ಈ ರೀತಿಯ ಆಲೋಚನೆ ಮಾಡುವಂಥದ್ದನ್ನ ನೀವು ಕೂಡ ಗಮನಿಸಬೇಕಾಗಿದೆ. ಆದರೆ ಶ್ರಾವ್ಯ ದಂಪತಿಗಳು ಈ ತರ ಒಂದು ಶೃಂಗೇರಿ ಮಠದಿಂದ ನಡೆಯುವಂತ ಈ ಶಿಬಿರಕ್ಕೆ ತಾವು ಅದನ್ನ ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ನಿಜವಾಗ್ಲೂ ಆ ನೂತನ ದಂಪತಿಗಳಿಗೆ ಮೊದಲು ಕೃತಜ್ಞತೆಯನ್ನ ಮತ್ತು ಅಭಿನಂದನೆಗಳನ್ನ. ಮತ್ತೆ ಈ ಶಿಬಿರ 14 ದಿವಸದಿಂದ ಮಕ್ಕಳುಗಳು ಭಾರಿ ಕಲಿತು ಅವರು ಇದಾಗ್ಬಿಡ್ತಾರೆ ಅಂತ. ಆದ್ರೆ ಈಗೇನು ಮಕ್ಕಳುಗಳಿಗೆ ಈ ಶಿಬಿರದಲ್ಲಿ ಹೇಳಿಕೊಟ್ಟಿದ್ದಾರೆ, ನೀವು ಮಾತೆಯರು ವಿಶೇಷವಾಗಿ ಇವತ್ತು ಸಂಸ್ಕೃತಿ ಉಳಿದಿದೆ ಅಂತಂದ್ರೆ ಇದು ಉದ್ದೇಶ ಅಲ್ಲ. ಮನೆಯಲ್ಲಿರ್ತಕ್ಕಂಥ ಮಾತೆಯರಿಂದ ಇವತ್ತು ಈ ಸಂಸ್ಕೃತಿ ಉಳಿದಿದೆ. ಅವರು ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಧಾರಾವಾಹಿಗಳ ಕಡೆ ತುಂಬಾ ಗಮನ ಕೊಡದೆ, ಮೊಬೈಲ್ ಕಡೆ ತುಂಬಾ ಗಮನ ಕೊಡದೆ, ಈ ಮಕ್ಕಳುಗಳ ಕಡೆ ಸ್ವಲ್ಪ ಶಿಬಿರದಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸ್ಕೊಂಡು ಹೋದ್ರೆ ಬಹುಶಃ ನಮ್ಮ ಏನು ರಾಜೇಶ್ ಪಡ್ತಿಯವರ ಮಗ ಇವತ್ತು ಚಿರಂತ ನೋಡ್ಬೋದು. ಬಹಳ ಖುಷಿ ಆಯ್ತು ನಮಗೆ ಅವ್ರ ವೇದ ಘೋಷ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ತರ ಸಣ್ಣ ವಯಸ್ಸಿನಲ್ಲಿ ಆ ಮಠದಲ್ಲಿ ಇರ್ತಕ್ಕಂಥ ತೇಜಸ್ ನೋಡಿ, ಆ ತೇಜಸ್ ಆಗಿದೆ ಮಠದಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ಮಕ್ಕಳುಗಳಲ್ಲೂ ಕೂಡ ಯಾರು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಆ ತೇಜಸ್ಸನ್ನ ಬರಬೇಕು ಅಂತಂದ್ರೆ ನಾವು ಆ ಧಾರ್ಮಿಕ ಭಾವನೆಗಳ ಕಡೆ ಒತ್ತು ಕೊಡಬೇಕು. ಮತ್ತೆ ನಾವು ಯಾವ್ಯಾವನ್ನ ದೇವರನ್ನ ನಂಬ್ತೀವಿ, ಯಾವ್ಯಾವ ಮಠವನ್ನು ನಂಬ್ತೀವಿ ಅದನ್ನ ನಾವು ನಂಬಬೇಕು. ಇದನ್ನ ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು. ನಾವು ಯಾವ್ಯಾವ ಮಠಗಳಿಗೆ ನಡ್ಕೊಳ್ತೀವಿ ಮತ್ತು ಯಾವ್ಯಾವ ದೇವರನ್ನ ನಂಬ್ತೀವಿ ಆ ದೇವರನ್ನ ಶ್ರದ್ಧೆಯಿಂದ ಅನುಷ್ಠಾನ, ಅಧ್ಯಯನ, ಅಧ್ಯಾಪನ ಈ ಮಕ್ಕಳುಗಳಲ್ಲಿ ಬೆಳೆಸಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಯಾಕೆಂದ್ರೆ ನೀವೆಲ್ಲ ಮೊಬೈಲ್ ಕಥೆಯನ್ನ ನೋಡಿದ್ದೀರ. ಒಂದು ಮಗು ಬಹಳ ಟೀಚರ್ ಕ್ವಶನ್ ಪೇಪರ್ ಕೇಳಿರ್ತಾರೆ, ಆ ಮಗುವಿಗೆ ಕ್ವಶನ್ ಪೇಪರ್ ಕೇಳಿರ್ತಾರೆ, ನೀನು ಯಾವುದನ್ನ ಮುಂದಿನ ಜನ್ಮದಲ್ಲಿ ಆಗಬೇಕು ಅಂತ ಹೇಳಿ ಇಷ್ಟಪಡ್ತೀಯ ಅಂದಾಗ
ಆ ಮಗು ಮೊಬೈಲ್ ಆಗಬೇಕು ಅಂತ ಬರ್ದಿರೋದು, ಮೊಬೈಲ್ ಆಗಬೇಕು ಅಂತ ಬರ್ದಿರೋದು. ಆ ವ್ಯಾಲ್ಯೂಯೇಷನ್ ಮಾಡಿ ಅವರು ಇಡೀ ಭಾರತ ದೇಶವನ್ನು 3 ಸರಿ ಸಂಚಾರವನ್ನು ಮಾಡಿ ಇವತ್ತು 1200 ವರ್ಷದ ಕೆಳಗೆ ಭಾರತೀಯ ಸನಾತನ ಧರ್ಮವನ್ನು ಉಳಿಸಿದ್ದಾರೆ ಅಂತ ಹೇಳಿದರೆ ನಾವು ಅವ್ರಿಗೆ ಶರಣ ಹೋಗ್ಬೇಕು. ನಾವು ಅವರ ವಿಚಾರವನ್ನು ನಾವು ಹೇಳಬೇಕು. ನಾವು ಈ ಕೆಲಸ ಶೃಂಗೇರಿ ಮಠ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಮಕ್ಕಳೇ, ನೀವು ಮತ್ತು ಪೋಷಕರು ಈ ಒಂದು ಧರ್ಮ ಕಾರ್ಯದಲ್ಲಿ ಸಂಸ್ಕಾರ ಕೊಡುವ ಧರ್ಮ ಕಾರ್ಯ ಅಂದರೆ ಏನೋ ಬೇರೆ ಧರ್ಮ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತ ಹೇಳಲ್ಲ. ಮನುಷ್ಯನಾಗಿ ಉಳಿಯುವಂಥ ಧರ್ಮ ಇದೆಯಲ್ಲ, ಅದೇ ಧರ್ಮ. ಅದನ್ನು ಆದಿಶಂಕರಾಚಾರ್ಯರು ಬೇರೆ ಯಾವುದೇ ದೇಶದ ಹುಟ್ಟಂಥ ಸಂತರುಗಳು ಅದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದರ ಅಡಿಯಲ್ಲಿ ನಾವು ಈ ಸಂಸ್ಕಾರ ಸುಧವನ್ನು ನಾವು ತಗೊಂಡು ಹೋಗ್ಬೇಕಾಗಿದೆ. ಆ ಕೆಲಸವನ್ನು ಸಚಿನ್ ದಂಪತಿಗಳು, ಶ್ರಾವ್ಯ ಇಬ್ಬರು ಸೇರಿ ಚಂದವಾದ ರೀತಿಯಲ್ಲಿ ಮಾಡಿದ್ದಾರೆ ಅಲ್ವಾ? ನಿಮ್ಗೆ ಹೇಳಿದಾರಲ್ವಾ, ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡಿದಾರಲ್ವಾ? ಅವರಿಗೊಂದು ಮೊದಲು ಭಾಳ ಮುಖ್ಯವಾಗಿ ಆ ದಂಪತಿಗಳು ಆ ಬುದ್ಧಿಯನ್ನು ಬದಲಿಕ್ಕೆ ತಾಯಿ ಶಾರದಾಂಬೆ ಪ್ರೇರಣೆ ಕೊಟ್ಟಿದ್ದಾರೆ. ಅವರಿಗೊಂದು ಆ ಶಾರದಾಂಬೆ ನಮಸ್ಕಾರವನ್ನು ಮಾಡಿ ಶೃಂಗೇರಿ ಜಗತ್ತು ಇಲ್ಲಿ 4 ದಿನ ಇದ್ದಾರೆ. ಈಗ ಇದ್ದಂಥದ್ದು ಭಾರತಕ್ಕೆ ಇದ್ದಾರೆ, ಅದು ಹೇಳ್ತಾರೆ ವಿಶ್ವೇಶ್ವರ ಭಾರತಿ ಮಹಾಸ್ವಾಮಿಗಳು ಇದ್ದಾರೆ. ಅವರಿಗೊಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ. ಇನ್ನು ಹೆಚ್ಚಿನ ಸಮಯವನ್ನು ಹಿಡಿಯೋದು ಇವತ್ತಿಗೆ ಇಂಥ ಸಂಸ್ಕಾರಗಳನ್ನು ಶಿಬಿರಗಳನ್ನು ನಡೆಸಿಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಅಂದರೆ ಅವರಿಗೆ ಏನೋ ಹೊಸದಾಗಿ ಏನೋ ಕೊಡ್ತಾ ಇದ್ದೀವಿ ಅನ್ನೋ ಒಂದಿದು. ಆದರೆ ಈ ಭಾರತೀಯರಾದ ನಮಗೆ ಇದು ಕಾಮನ್ ಸೆನ್ಸ್ ಏನಂತ ಹೇಳ್ತೀವಲ್ಲ, ಇದು ಹುಟ್ಟುತ್ತಾನೆ ಬರಬೇಕಾಗಿತ್ತು. ಅಂದರೆ ಸಣ್ಣ ಮಕ್ಕಳು ಇರಬೇಕಾದ್ರೆ ತಂದೆ ತಾಯಿಗಳನ್ನು ಕಲಿಸಲೇಬೇಕಾದಂಥ ಒಂದು ವಿಷಯ. ಏನೋ IAS ಮಾಡ್ತೀವಿ, ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ಏನೇ ಆದ್ರೂ ಈ ಸಂಸ್ಕಾರಗಳನ್ನು ಬಿಟ್ಕೊಳ್ಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲೂ ಹೇಳಿಲ್ಲ. ಎಲ್ಲದಕ್ಕೂ ಅವಕಾಶ ಇದೆ. ನೀವು IAS ಆಗೋದಕ್ಕೂ ಅವಕಾಶ ಇದೆ, ಡಾಕ್ಟರ್ ಆಗೋದಕ್ಕೂ ಅವಕಾಶ ಇದೆ, ಎಲ್ಲದಕ್ಕೂ ಅವಕಾಶ ಇದೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಡಬಾರ್ದು. ಈಗ ಈ ಸಂಸ್ಕೃತದ ವಿಷಯಕ್ಕೆ ಬಂದರೆ ನಾವು ಇಂಗ್ಲೀಷ್ ಕಲಿತೀವಿ, ಸ್ಪ್ಯಾನಿಷ್ ಕಲಿತೀವಿ, ಜಪಾನಿಯನ್ ಭಾಷೆಯನ್ನು ಕಲಿತೀವಿ, ಇನ್ನೇನು ಬೇರೆ ಬೇರೆ ಭಾಷೆಗಳನ್ನು ಕಲಿತ್ಕೊತೀವಿ. ಆದರೆ ನಮ್ಮ ಭಾರತದ ಭಾಷೆಯ ಸಂಸ್ಕೃತವನ್ನು ಬಿಟ್ಕೊಳ್ತೀವಿ. ಆದರೆ ಹೊರ ದೇಶದವರು ಸಂಸ್ಕೃತವನ್ನು ಕಲಿತಾ ಇದ್ದಾರೆ. ಹಾಗಂತವರಿಗೆ ಅವರ ದೇಶದ ಸಂಸ್ಕೃತಿಯನ್ನು ಬಿಟ್ಕೊಳ್ತಾ ಇದ್ದಾರೆ. ನಮ್ಮ ದೇಶದ ತತ್ವ ಮೌಲ್ಯಗಳು ಹೊರಗಿನ ದೇಶದವರಿಗೆ ಅರ್ಥ ಆಗ್ತಾ ಇರೋದಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಸಾಗರ ತಾಲೂಕಿನಾದ್ಯಂತ ಜೂನ್ 1ರಂದು ಶಾಲೆಗಳು ಪ್ರಾರಂಭಗೊಳ್ಳುತ್ತಿದ್ದು, ಶಾಲೆಗಳಲ್ಲಿ ಉಚಿತ ಪಠ್ಯಪುಸ್ತಕ ಶಾಲಾ ಆರಂಭೋತ್ಸವದ ದಿನ ವಿತರಣೆ ಮಾಡಲಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ತಿಳಿಸಿದರು. ಸಾಗರದ ಗುರುಭವನದಲ್ಲಿ ಮಂಗಳವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷ ಓಂಕಾರಪ್ಪ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಆರ್ ನಾಯ್ಕ್, ರಮೇಶ್, ಕುಮಾರಸ್ವಾಮಿ, ವಿಟಿ ಸ್ವಾಮಿ ಇನ್ನಿತರರು ಹಾಜರಿದ್ದರು. ಶೈಕ್ಷಣಿಕ ವರ್ಷದ ಪಠ್ಯಪುಸ್ತಕಗಳು ತಾಲೂಕಿಗೆ ಸರಬರಾಜಾಗಿದ್ದು, ಆ ಪಠ್ಯಪುಸ್ತಕಗಳನ್ನು ಈಗಾಗಲೇ ನಾವು ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಿಗೆ ಪಠ್ಯಪುಸ್ತಕ ವಿತರಣೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನು ನಾಳೆಯಿಂದ ಪ್ರಾಥಮಿಕ ಶಾಲಾ ವಿಭಾಗದ ಪಠ್ಯಪುಸ್ತಕಗಳನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭ ಆಗ್ತದೆ. ಶಾಲಾ ಪ್ರಾರಂಭೋತ್ಸವದ ದಿವಸ ಎಲ್ಲ ಶಾಲೆಗಳಲ್ಲೂ ಪಠ್ಯಪುಸ್ತಕ ಲಭ್ಯವಿರುವಂತೆ, ಅದೇ ದಿವಸ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡುವಂತೆ ಯೋಜನೆಯನ್ನು ರೂಪಿಸಿಕೊಂಡು ಅದೇ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಸಾಗರ ಪಟ್ಟಣದಲ್ಲಿ ಭಾನುವಾರ ಸುರಿದ ಗಾಳಿ ಮಳೆಯಿಂದಾಗಿ BH ರಸ್ತೆಯ ಕಿರಾಣಿ ಅಂಗಡಿಯೊಂದಕ್ಕೆ ಚರಂಡಿ ನೀರು ನುಗ್ಗಿ ಅಪಾರ ಪ್ರಮಾಣದ ದಿನಸಿ ವಸ್ತುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಸೋಮವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರಗೊಳಿಸುವ ಭರವಸೆ ನೀಡಿದರು. ಚರಂಡಿ ಕಾಮಗಾರಿಯನ್ನು ತಕ್ಷಣ ಮುಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸೈಯದ್ ಜಾಕಿರ್, ಗಣಪತಿ ಮಂಡಗಳಲ್ಲಿ ಇನ್ನಿತರರು ಹಾಜರಿದ್ದರು. ಅದು ಬಂದು ಜಾಗ ಇಲ್ಲ, ಎಲ್ಲ ಹೋಗಿ
ತೊಗರಿಬೇಳೆ ಎಲ್ಲ ಈಗ ಹೋಗೋದು ಬಂದಿದೆ. ಅವ್ರಿಗೇನು ಒಂದು ಸ್ವಲ್ಪ ಅಮೌಂಟ್ ಕೊಡೋಕ್ಕೆ ಮಾಡಿ ಈ ಥರ ಹಾಳಾಗಿದೆ ನಾನು ಗುತ್ತಿಗೆದಾರಿಗೆ ಹೇಳಿ ನಾನು ಮಾಡೋದು ಸ್ವಲ್ಪ ಅವ್ರ ಹತ್ರ ಸ್ವಲ್ಪ ಕೊಡಿಸಿ ಸ್ವಲ್ಪ ಸಮಾಧಾನ ಮಾಡೋದು ಪೂರ್ತಿ ಕೊಡ್ಸೋಕ್ಕಾಗೋದಲ್ಲ. ಸಾಗರ ತಾಲೂಕು ಕಚೇರಿಯಲ್ಲಿ 17 ದಿನಗಳ ಹಿಂದೆ ನೀಡಿದ ಅರ್ಜಿ ವಿಲೆ ಮಾಡದ ಆಡಳಿತ ವೈಖರಿ ಖಂಡಿಸಿ ಮಂಗಳವಾರ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರವಾಳ, ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ಅರ್ಜಿ ವಿಲೆ ಮಾಡದ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿದ್ದಾರೆ. 20 ನಿಮಿಷ ತಡವಾಗಿ ಆ ನೌಕರರು ಬಂದಿದ್ದಾರೆ, ಮಹಿಳಾ ನೌಕರರು ಬಂದಾದ ಮೇಲೂ ಕೂಡ ತಮ್ಮ ಮೇಲಾಧಿಕಾರಿಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತುಂಬಾ ಲಘುವಾಗಿ ಉತ್ತರಿಸಿ ಈ ತಾಲೂಕು ಕಚೇರಿಯ ಆಡಳಿತವನ್ನ, ದುರಾಡಳಿತವನ್ನ ಜಗಜ್ಜಾಹೀರ್ ಮಾಡಿದ್ದಾರೆ. ಸಾರ್ವಜನಿಕರು ಯಾರೇ ಅರ್ಜಿ ಕೊಟ್ಟರು, ಟಪಾಲು ವಿಭಾಗಕ್ಕೆ ಅರ್ಜಿ ಕೊಟ್ಟರು, ಆ ಅರ್ಜಿ ಹಿಂದೆ ದಿನ ಸುತ್ತಾಡಬೇಕಂತೆ ಅವ್ರ ಪ್ರಕಾರ. ಹಾಗಾಗಿ ಇಂಥ ಲಜ್ಜೆಗೆಟ್ಟ ಯಾವ್ಯಾವ ಅಧಿಕಾರಿಗಳು ನೌಕರರು ಇದ್ದಾರೆ ಅವ್ರನ್ನೆಲ್ಲ ಹೊರಗಟ್ಟಬೇಕು. ಮೊನ್ನೆ ಶಾಸಕರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಅರ್ಜಿ ಕೊಟ್ರೆ ತಿಂಗಳಾನುಗಟ್ಲೆ ಬಿಟ್ಟರೂ ಕೂಡ ಅದು ಕೆಲಸ ಆಗಿರಲ್ಲ. ಇದು ಸಾಗರ ತಾಲೂಕು ಕಚೇರಿಯ ದುಸ್ಥಿತಿ, ಸದ್ಯದ ಪರಿಸ್ಥಿತಿ. ಇದು ಸರಿಯಾಗದೇ ಇದ್ರೆ ಬಹಳ ದೊಡ್ಡ ಹೋರಾಟವನ್ನ ಮಾಡಬೇಕು, ಆಡಳಿತದ ವಿರುದ್ಧ ಅಂತೇಳಿ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಮೊನ್ನೆ AC ಅವರೇ, ಮೊನ್ನೆ DC ಅವರೇ ತಾಲೂಕು ಕಚೇರಿಗಳ ಆಡಳಿತ ಗಬ್ಬೆದ್ದು ನಾರ್ತಾ ಇದೆ. ಸ್ಮಶಾನದಲ್ಲಿ ಏನು ವಾತಾವರಣ ಇದೆ ಅದಕ್ಕಿಂತ ಕೆಟ್ಟ ವಾತಾವರಣ ಸಾಗರ ತಾಲೂಕು ಕಚೇರಿ ಒಳಗಡೆ ಇದೆ. ಇದು ಸರಿಪಡಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ಕೂಡಲೇ ಈ ವ್ಯವಸ್ಥೆ, ಈ ಅವ್ಯವಸ್ಥೆ ಏನಿದೆ ಇದನ್ನು ಸರಿ ಮಾಡಬೇಕು. ಇಲ್ಲಿನ ಸಿಬ್ಬಂದಿ, ಇಲ್ಲಿನ ಅಧಿಕಾರಿಗಳು ಎಲ್ರಿಗೂ ಕೂಡ ಕರ್ತವ್ಯದ ಪಾಠ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಅವ್ರು ಇರೋದಿಲ್ಲ. ಒಂದು ದಿವಸಕ್ಕೆ 10-20 ಬಾರಿ ಟೀ ಕುಡಿಯೋಕೆ ಅಂತ ಹೋಟೆಲ್ಗಳಿಗೆ ಹೋಗ್ತಾರೆ, ಊಟಕ್ಕೆ ಹೋಗಿದ್ದಾರೆ ಅಂತ ಹೋಟೆಲ್ಗಳಿಗೆ ಹೋಗ್ತಾರೆ. ಯಾವಾಗ ಬಂದರೂ ಸಿಬ್ಬಂದಿಗಳು ಸಿಗೋದಿಲ್ಲ, ಕೇಸ್ ವರ್ಕರ್ಗಳು ಸಿಗೋದಿಲ್ಲ. ಹಾಗಾಗಿ ಬಹಳ ಬೇಸರ ಇದೆ ನಮಗೆ. ಇಲ್ಲಿನ ಆಡಳಿತ ವಿಭಾಗದಲ್ಲಿ ನಡೀತಾ ಇರತಕ್ಕಂಥ ಕೆಲಸ ಕಾರ್ಯಗಳು ಯಾವೂ ಕೂಡ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.